ಚಳಿ ಐತಿ ನೋಡಕ್ಕೆ ಸ್ವಲ್ಪ ಅದಮ್ಮ ಐನೂರ ಅಚ್ಚ ಅಲ್ಲ ಕುಂಕುಮಚ್ಚಲ ನಂದಿ ಕೋಲಿನ ಜೊತೆಗೆ ವೀರಕಾಶಿ ನೃತ್ಯದ ಕುಂಭವನ್ನು ಶ್ರೀ ಗುರು ಚಂದ್ರಶೇಖರ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಕಾರ್ಯಕ್ರಮದ ಒಂದು ವಿಶೇಷ ಪೂಜೆ ಜಾಂಡದ ಪೂಜೆ ಆಗ್ತಾ ಇದೆ. ಈಗ ಗಂಗೆಯ ಪೂಜೆ ಮಾಡ್ತಾ ಇದ್ದಾರೆ. ಶ್ರೀ ಗುರು ಚಂದ್ರಶೇಖರ ಸ್ವಾಮಿಯ ಒಂದು ಜಾಂಡದ ಓಂ ಅಂತೇಳಿ ಬರೆದು ಬಿಟ್ಟು ಇಲ್ಲಿ ಗಂಗೆಯ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಗಂಗೆ ತಗೊಂಡು ಶ್ರೀ ಗುರು ಚಂದ್ರಶೇಖರ ಸ್ವಾಮಿಯ ಟೆಂಪಲ್ ದೇವಸ್ಥಾನಕ್ಕೆ ಪೂಜೆ ಹಾಗೂ ವೀರಭದ್ರೇಶ್ವರ ಸ್ವಾಮಿಯ ಜೊತೆಗೆ ಹೋಗುವ ಸನ್ನಿವೇಶ. ಒಂದ್ ನಿಮಿಷ ಒಟ್ಟಿಗೆ ಇಲ್ಲೋಡ ಈ ಕೈಗಚ್ಚ ಊಡಲ್ಲಿ ದೀಪ ಹಚ್ಚುವ ವಿಧಾನ ಶ್ರೀ ಶರಣಕುಮಾರಿಂದ ದೀಪ ಹಚ್ಚುವ ವಿಧಾನ ಶ್ರೀ ಗುರು ಚಂದ್ರಶೇಖರ ಸ್ವಾಮಿಯ ಒಂದು ಪೂಜೆ, ವಿಶೇಷ ಪೂಜೆ ನಡೀತಾ ಇದೆ. ಶ್ರೀ ಗುರು ಚಂದ್ರಶೇಖರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಈಗ ಗಂಗೆ ಮಾತೆಯ ಪೂಜೆಯು ನಡೀತಾ ಇದೆ. ಪೂಜೆ ಸಮಯ ಪೂಜೆ ಮಾಡ್ತಾ ಇದ್ದಾರೆ. ಬಸವರಾಜ್ ಅವರು ಅತಿ ವೇಗದಲ್ಲಿ ಕಡ್ಡಿ ಪೆಟ್ಟಿಗೆ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಜಲ್ದಿ ಬರ್ತಾ ಇದ್ದಾರೆ. ಅಲ್ಲಿ ಬಹಳ ಇರ್ಕಟ್ಟಿದೆ ಜಾಗ, ಆದ್ರೂ ಹೋಗ್ತಾ ಇದ್ದಾರೆ, ಹಾಗೂ ಬರ್ತಾ ಇದ್ದಾರೆ. ನೋಡು ಬಸವರಾಜ್ ಅವರೇ, ಇವರು ಬಸವರಾಜ್ ಅಂತ ಹೇಳ್ಬಿಟ್ಟು ಹೆಸರು. ನೋಡ್ರಿ ಎಷ್ಟು ಕಷ್ಟಕರವಾಗಿದೆ ಜಾಗ, ಆದ್ರೂ ಅದೇ ತರ ಹೋಗಿ ಪೂಜೆಗಾಗಿ ಒಂದು ದೀಪ ಹಚ್ಚುವ ಸಲುವಾಗಿ ಒಂದು ಪೆಟ್ಟಿಗೆ ಇಸ್ಕೊಂಬಂದ್ರು. ಅಲ್ಲಿ ಕಾಯು ಗಂಗೆಯ ಪೂಜೆ ಮುಗಿದಾಗಿದೆ. ಈಗ ಶ್ರೀ ಗುರು ಚಂದ್ರಶೇಖರ ಸ್ವಾಮಿಯ ಗುಡಿ ಹತ್ರ ಶ್ರೀ ವೀರಭದ್ರೇಶ್ವರ ಸಮೇತ ಹೋಗಬೇಕು. ನಮಸ್ಕಾರ ಸ್ನೇಹಿತರೆ, ನಮ್ಮ ಇವರು ಶರಣಪ್ಪ ಅವರು ಅಂತ ಹೇಳ್ಬಿಟ್ಟು ಇವರಿಗೆ ಅಲ್ಲಿ ಪೂಜೆ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅಂತ ಕೇಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ಶ್ರೀ ಗುರು ಚಂದ್ರಶೇಖರ ಸ್ವಾಮಿಯ ಶಿಲಾಮಂಟಪ ಉದ್ಘಾಟನೆ ಇದೆ. ಹಾಗಾಗಿ ಇವತ್ತು ಗಂಗೆ ಕರ್ಕೊಂಡು ಹೋಗ್ತಾ ಸಿಮೀರ್ ಬಾಯಿ ಅಂತ ಇದು ಮೊದಲ ಕಾಲದಿಂದನೂ ನಮ್ಮೂರಿಗೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲಿಂದನೇ ತಗೊಂಡೋಗ್ತಿದ್ರು. ಮೊದಲು ಬೋರ್ಗಿರಲು ಸಮಯದಲ್ಲಿ ಇಲ್ಲಿಂದ ಚಂಬಿಗೆ ತಗೊಂಡ್ಬಂದು ಮಹಿಳೆಯರು ನೀರನ್ನು ಹೋಗ್ತಿದ್ರು. ಚಂದ್ರಶೇಖರ ಪೂರ್ವದಿಂದಲೂ ಇಲ್ಲಿಂದ ಜಂಡ ತಗೊಂಡ್ಬಂದು ಎಲ್ಲ ಪೂಜೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ವಿಧಿ ವಿಧಾನದಿಂದ ಈರಣ್ಣ ಅಂತಿದೆ, ಈರಣ್ಣ ಸ್ವಾಮಿ ಅಂತ ಹೇಳ್ಬಿಟ್ಟು ಸ್ವಾಮಿ ಅಂತಿದೆ. ಇದನ್ನ ಪ್ರತಿ ಸಲ ಇಲ್ಲಿ ಬಂದಾಗ್ಲೂ ಇಲ್ಲಿ ಪೂಜೆ ಮಾಡ್ಕೊಂಡೇ ಹೋಗೋದು. ನೋಡಿ ಸ್ನೇಹಿತರೆ, ಇಲ್ಲಿ ವೀರಣ್ಣ ಸ್ವಾಮಿ ಅಂತ ದೇವಸ್ಥಾನ ಇದೆ. ಇಲ್ಲಿ ಒಂದು ಈಗ ಕಾಯಿ ಹೊಡೆದು ಕರ್ಪೂರ ಹಾಗೂ ಆರತಿ ಆಗಿದೆ. ಇದು ಪ್ರತಿ ಸಲನು ವರ್ಷದಲ್ಲಿ 2 ಸಲ ಶ್ರಾವಣದಾಗ ಒಂದ್ಸಲ ಕರ್ಕೊಂಬಂದು ಶ್ರೀ ಗುರು ಚಂದ್ರಶೇಖರ ಸ್ವಾಮಿಯನ್ನು ಕರ್ಕೊಂಬರೋ ಒಂದು ಕಾರ್ಯಕ್ರಮ ಇರುತ್ತೆ. ಬಹಳ ವಿಜೃಂಭಣೆಯಿಂದ ಗುಂಡ್ಲುಗಿರಿಯಲ್ಲಿ ಆಚರಿಸ್ತಾರೆ ಇದನ್ನ. ಥ್ಯಾಂಕ್ ಯು. ಇವರ ಹೆಸರು ಶರಣಪ್ಪರ ಅಂತೇಳಿ ಈ ಊರಿನ ಅಲ್ಪ ಸ್ವಲ್ಪ ಗೊತ್ತಿರೋದು ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಭಕ್ತಾದಿಗಳು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಣ. ಈಗ ಪೂಜೆ ಆಗಿದೆ, ಮೇಲೆ ಹೋಗುವ ಸಮಯ ಈಗ.
ಒಕ್ಕಂಬಾವಿ ಅಂತ ಹೇಳ್ಬಿಟ್ಟು ಇದು ವರ್ಷದಲ್ಲಿ ಮಳೆಗಾಲದಲ್ಲಿ ಹಾಗೂ ಬೇಸಿಗೆಗಾಲದಲ್ಲಿ ಸ್ವಲ್ಪ ಆದರೂ ಗಂಗಾಮಾತೆ ಇಲ್ಲಿ ನೆಲೆಸಿದ್ದಾಳೆ. ಪ್ರತಿ ವರ್ಷ ಇಷ್ಟು ನೀರು ಇದ್ದೇ ಇರುತ್ತದೆ ಈ ಬಾವಿಯೊಳಗೆ.